ನಮಸ್ಕಾರ. ಆ, ನಾವು ಈಗ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಆಮೇಲೆ ಫೋರೆಕ್ಸ್ ನಾಳೆಗೆ ಯಾವ ಥರ ಬಿಹೇವ್ ಮಾಡ್ಬೋದು ಅಂತ ಗೆಸ್ ಮಾಡೋಣ. ಸೊ ನಾವು ನಿನ್ನೆ ಗೆಸ್ ಮಾಡಿರೋ ಪ್ರಕಾರನೇ ಇವತ್ತು ಆಗಿದೆ. ಓಕೆ, ಸೊ ನಾಳೆಗೆ ಏನಾಗ್ಬೋದು ಪಾಸಿಬಿಲಿಟೀಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಬಿಫೋರ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ತಮ್ಮೆಲ್ಲರಲ್ಲಿದೆ. ಸೊ ನಿಮ್ಗೆ ಈ ಅನಾಲಿಸಿಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಯಾಕೆ ಅಂತಂದ್ರೆ ನೀವು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ಜನರಿಗೆ ಅದು ಮತ್ತೆ ತಲುಪತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ರೆ ಅದು ತುಂಬಾ ಜನರಿಗೆ ತಲುಪಲ್ಲ ವಿಡಿಯೋಸ್. ಓಕೆ, ಸೊ ತುಂಬಾ ಜನರ ಹತ್ರ ತಲುಪೋದಕ್ಕೋಸ್ಕರ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ವಾಟ್ಸಪ್ ಚಾನೆಲ್ ಒಂದಿದೆ, ಲಿಂಕ್ ಅಲ್ಲಿದೆ ಸಬ್ಸ್ಕ್ರಿಪ್ಷನ್ ಅಲ್ಲಿ, ಅದನ್ನ ಲಿಂಕ್ ಮಾಡಿ ಜಾಯ್ನ್ ಆಗಿ. ಯಾಕೆ ಅಂತಂದ್ರೆ ಏನಾದ್ರೆ ಒಂದು ನಾನು ಅಪ್ಡೇಟ್ ಮಾಡಬೇಕು ಅಂತ ಅಂದಿದ್ರೆ ನನಗೆ ಆ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಎಲ್ಲದರಲ್ಲೂ ಯೂಟ್ಯೂಬ್ಗೆ ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ನಾವು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಸೊ ನಾವು ನಿನ್ನೆನೆ ಅನಲೈಸ್ ಮಾಡಿರೋ ಪ್ರಕಾರ ಈ ಟ್ರೆಂಡ್ ಲೈನ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದೆ ಮಾರ್ಕೆಟ್. ಓಕೆ, ಸೊ ನಾವು ಏನ್ ಹೇಳಿದೀವಿ ಅಂತಂದ್ರೆ ಇದ್ರ ಟ್ರೆಂಡ್ ಲೈನ್ ಇಂದ ರಿವರ್ಸ್ ಆಗಬಹುದು. ಇದ್ರ ಮೇಲ್ಗಡೆ ಓಪನ್ ಆಗಿದ್ರೆ ವೇವ್ 3 ಸ್ಟಾರ್ಟ್ ಆಗಿಬಿಡುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ. ಇಲ್ಲ ಅಂದ್ರೆ ಮತ್ತೆ ಕೆಳಗಡೆ ಬರುತ್ತೆ ಅಂತ ಗ್ಯಾಸ್ ಮಾಡಿದೀವಿ. ಅದೇ ತರ ಅದು ಕೆಳಗಡೆನೆ ಬರ್ತಾ ಇದೆ. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಏನು ಆಗ್ಲಿಲ್ಲ ಇವತ್ತು. ಸೊ ಈಗ ನಾವು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಡಬ್ಲ್ಯೂ, ಇದು ಎಕ್ಸ್, ಇದು ವೈ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಏನ್ ಕೆಳಗಡೆ ಬರ್ತಾ ಇದೆಯೋ ಇದು ಜಡ್ ಮೂವ್ಮೆಂಟ್ ಈಗ. ಓಕೆ, ಸೊ ಜಡ್ ಮೂವ್ಮೆಂಟ್ ಆದ್ರೆ ಇದನ್ನ ಡಿಲೀಟ್ ಮಾಡ್ತೀನಿ ಒಂದ್ ಸ್ವಲ್ಪ. ಓಕೆ, ಇದು ಜಡ್ ಮೂವ್ಮೆಂಟ್ ನಮ್ದು. ಸೊ ಜಡ್ ಎಲ್ಲಿವರೆಗೂ ಬರಬಹುದು ಅಂತಂದ್ರೆ ನಾನು ಇದನ್ನ ಇಲ್ಲಿ ಒಂದು ರೇಷಿಯೋ ಇಟ್ಟಿದ್ದೀನಿ. ಓಕೆ, ಇದು ಕಾಣಿಸ್ತದೆ ಗ್ರೀನ್ ಕಲರು, ಇದು ಗ್ರೀನ್ ಕಲರು. ಇದನ್ನ ಜಡ್ ಫೇಲ್ಯೂರ್ ರೇಷಿಯೋ ಅಂತ ಆಸ್ ಎ ಪ್ರಿಕಾಷನರಿ ಇಟ್ಟಿದ್ದೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಜಡ್ದು ಇದು ಯಾವುದು 61.8 ರೇಷಿಯೋ. ಓಕೆ, ಅದಾದ್ಮೇಲೆ ನಾನು ಮತ್ತೊಂದು ಇಲ್ಲಿ ರೆಡ್ ಅಲ್ಲಿ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇದು ವೇವ್ 2 ಕಂಪ್ಲೀಷನ್ 81.2%. ಇದು ಈ ಪ್ರೀವಿಯಸ್ ಹೈ ಅಂಡ್ ಲೋದು ಇದ್ರದ್ದು ಇದೆಯಲ್ವಾ, ಇಲ್ಲಿಂದ ಇಲ್ಲಿಗೆ ಇದು 81.2% ಬರುತ್ತೆ. ಓಕೆ, ಆಮೇಲೆ ಮತ್ತೊಂದಿದೆ ರೆಡ್ ಇಲ್ಲೊಂದು, ಇದು ವೇವ್ 2 61.8%. ಸೊ ನಾನು ಇಷ್ಟು ಇಂಪಾರ್ಟೆಂಟ್ ಬ್ಯಾರಿಯರ್ಸ್ ಈಗ ಏನಿದೆಯಲ್ವಾ ಅದನ್ನ ಮಾರ್ಕ್ ಮಾಡಿದ್ದೀನಿ ಈಗ. ಓಕೆ, ಸೊ ಇವು ಯಾವ ಅಂತ ಹೇಗೆ ಅಂತ ಈಗ ಒಂದ್ ಸ್ವಲ್ಪ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ. ಈಗ ನೋಡಿ, ಜಡ್ ವೇವ್ ಟೈಮ್ ವೈಸ್ ಎಷ್ಟಿರತ್ತೆ ಅಂತಂದ್ರೆ ನಿಮ್ದು ವಾಯ್ ಇರುತ್ತಲ್ವಾ, ವಾಯ್ ಈಗ 16 ಕ್ಯಾಂಡಲ್ಸ್ ಇದೆ. ಓಕೆ, ಸೊ ನಿಮಗೆ ಜಡ್ ಅದ್ರ ಅರ್ಧ ಇರಬೇಕು, ಅಂದ್ರೆ 8 ಕ್ಯಾಂಡಲ್ಸ್ ಇರಬೇಕು. ಈಗ ಆಲ್ರೆಡಿ ಮಾರ್ಕೆಟ್ ಅದರಿಂದ ಪಾಸ್ ಆಗಿದೆ ನೋಡಿ. 8 ಕ್ಯಾಂಡಲ್ಗೆ ನಿಮಗೆ ರಿವರ್ಸಲ್ ಸೈನ್ ತೋರಿಸಿದೆ ಇಲ್ಲಿ, ಗೊತ್ತಾಯ್ತಾ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಸೊ ನಿಮಗೆ 8th ಕ್ಯಾಂಡಲ್ಗೆ ಅದು ಅಪ್ಸೈಡ್ ಮೂವ್ಮೆಂಟ್ ಹೋಗ್ಲಿಕ್ಕೆ ಟ್ರೈ ಮಾಡಿತು, ಬಟ್ ಆಗ್ಲಿಲ್ಲ, ಮತ್ತೆ ರಿವರ್ಸಲ್ ಬರ್ತದೆ. ಸೊ ಈಗ ನಿಮಗೆ ಕ್ಯಾಂಡಲ್ ಈಕ್ವಲ್ ಆಗುತ್ತೆ ಈಗ. ಸೊ ನಿಮ್ಗೆ 16 ಕ್ಯಾಂಡಲ್ ಆಗುವವರೆಗೂ ಮಾರ್ಕೆಟ್ ನಿಮಗೆ ಈಗ ಡೌನೇ ಇರುತ್ತೆ, ಚಾನ್ಸಸ್ ಡೌನ್ ಇರುತ್ತೆ ಅಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಆ ಟೈಮ್ ಯಾವುದು ಅಂತಂದ್ರೆ ನಿಮಗೆ ಡಿಸೆಂಬರ್ 18 ಮುಂಜಾನೆ, ಡಿಸೆಂಬರ್ 18 ಮುಂಜಾನೆ 9:15 ಅಂದ್ರೆ ಆಲ್ಮೋಸ್ಟ್ ಆಲ್ ನಾಳೆ ಎಂಡ್ ಅಂತ ತಿಳ್ಕೊಂಬಿಡಿ. ನಾಳೆ ಹೋಲ್ ಡೇ ನಿಮಗೆ ಒಂದು ರೇಂಜ್ ಬೌಂಡ್ ಇರಬಹುದು, ಇಲ್ಲ ಡೌನ್ ಸೈಡ್ ಮೂವ್ಮೆಂಟ್ ಇರಬಹುದು. ಸೊ ಡೌನ್ ಸೈಡ್ ಆದ್ರೆ ಎಷ್ಟುವರೆಗೂ ಹೋಗ್ಬೋದು? ಸೊ ನಿಮಗೆ ಇದು ಇಲ್ಲಿಗೆನೆ 38% ರೇಷೋ, ಇಲ್ಲಿಗೆನೆ ಇಷ್ಟೇ, ಇದೇ ರೇಂಜ್ ಅಲ್ಲಿ ಮೂವ್ ಆಗ್ಬಹುದು. ಇಲ್ಲಿಂದನೇ ನಿಮಗೆ ನಾಡ್ದು ಮಾರ್ನಿಂಗ್, ನಾಡ್ದು ಸಾಯಂಕಾಲದಿಂದನೇ ನಿಮಗೆ ರಿವರ್ಸಲ್ ಸೈನ್ಸ್ ತೋರಿಸಬಹುದು, ಒಂದು ಆಪ್ಷನ್. ಓಕೆ, ಇಲ್ಲ ಅಂತಂದ್ರೆ ನಿಮಗೆ 61.8 ಬರುತ್ತೆ, ಇಲ್ಲಿ 61.8 ವರೆಗೂ ಬರಬಹುದು. ಸೊ ಈ 16 ಕ್ಯಾಂಡಲ್ ಆಗುತ್ತೆ, ಆಮೇಲೆ 61.8 ಇಲ್ಲಿ ಜಡ್ ನಾರ್ಮಲಿ ಜಡ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ,
ಇಲ್ಲಿ ಕಂಪ್ಲೀಟ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಕಂಪ್ಲೀಟ್ ಆಗ್ತವೆ. ಓಕೆ, ಆದ್ರೆ ನಿಮ್ಗೆ ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ. ಸೊ ನಿಮ್ಗೆ ವೇವ್ ಟೂದು ಇಲ್ಲೇ ಬರುತ್ತೆ. ವೇವ್ ಟು 61.2% ಪ್ರೀವಿಯಸ್ ಹೈ ಲೋ ಇದೆಯಲ್ವಾ, ಅದು ಇಲ್ಲಿಗೆ ಬರುತ್ತೆ. ಓಕೆ, ಆಮೇಲೆ 81.2% ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದು ಜಡ್ ಇಲ್ಲಿ 100% ವರೆಗೂ ಬರುತ್ತೆ. ಸೊ ಟೈಮ್ ವೈಸ್ ಹೋದ್ರೆ ನಮಗೆ ನಾಳೆಗೆ ತುಂಬಾ ಕ್ರೂಸಿಯಲ್ ಇದೆ. ಓಕೆ, ಸೊ ನಾಳೆಗೆ ಒಂದು ತುಂಬಾ ಕ್ರೂಸಿಯಲ್ ಪಾಯಿಂಟ್ ಇದೆ. ನಾಳೆಗೆ ಮ್ಯಾಕ್ಸಿಮಮ್ ಯಾರು ಶಾರ್ಟ್ ಸೈಡ್ ಅಲ್ಲಿ ಹೋಗಬೇಡಿ. ಓಕೆ, ನಿಮ್ಗೆ ಟ್ರೇಡ್ ಸಿಗ್ಲಿಲ್ಲ ಆದ್ರೂ ಪರವಾಗಿಲ್ಲ, ಓಕೆ, ಲಾಭ ಆಗ್ಲಿಲ್ಲ ಆದ್ರೂ ಪರವಾಗಿಲ್ಲ, ಆದ್ರೆ ಲಾಸ್ ಮಾಡ್ಕೋಬೇಡಿ. ಸೊ ನಾಳೆಗೆ ಶಾರ್ಟ್ ಟ್ರೇಡರ್ಸ್ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಮಾರ್ಕೆಟ್ ಯಾವ ಟೈಮಲ್ಲಿ ಯಾವ ತರ ಬೌನ್ಸ್ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೊ ಇದು ನಿಮ್ಗೆ ಗೊತ್ತೈತಲ್ವಾ, ಇನ್ನು ಈಕ್ವಲ್ ಕ್ಯಾಂಡಲ್ಸ್ ಮಾಡ್ತಾ ಇದು ವಾಯ್ ಎಷ್ಟು ತಗೊಂಡಿದೆ ಅಷ್ಟೇ ಜಡ್ಡು ತಗೋತೀಗ. ಸೊ ಇದು ನಿಮಗೆ 61.2 ಯಾವ್ದು ಬಂತು ನಿಮಗೆ ಮತ್ತೊಂದ್ಸಲ ನಾನು ಈಗ ಡೆಲೀಟ್ ಮಾಡ್ತೀನಿ. ಈಗ ಡೆಲೀಟ್ ಮಾಡಿ ನಿಮಗೆ ಅದು ತೋರಿಸ್ತೀನಿ. ಓಕೆ, ಈಗ ನೋಡಿ ನಾನೀಗ ಏನ್ ಮಾಡ್ತೀನಿ ಅಂತಂದ್ರೆ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ. ಸೊ ಇದು ಜರ್ನಿ ನಿಮ್ದು ಜಡ್ದು. ಸೊ ಜಡ್ ಫೇಲ್ಯೂರ್ ಆದ್ರೆ ಇಲ್ಲಿಂದ ರಿವರ್ಸಲ್ ಆಗುತ್ತೆ. ಆಯ್ತಾ, ಜಡ್ ಫೇಲ್ಯೂರ್ ಆದ್ರೆ ಇಲ್ಲಿಂದ ರಿವರ್ಸಲ್ ಆಗುತ್ತೆ, ಅಂದ್ರೆ 25,815 ಇಂದ ರಿವರ್ಸಲ್ ಆಗುತ್ತೆ. ಸೊ ಇನ್ನು ಎಷ್ಟು ಪಾಯಿಂಟ್, ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 30 ಪಾಯಿಂಟ್ಸ್ 35 ಪಾಯಿಂಟ್ಸ್ ಇನ್ನು ಡೌನ್ ಸೈಡ್ ಇದೆ. ಓಕೆ, ಒಂದ್ ವೇಳೆ ಇಲ್ಲಿಂದ ರಿವರ್ಸಲ್ ಆಗಲಿಲ್ಲ ಅಂತಂದ್ರೆ 61.8 ಇಂದ ರಿವರ್ಸಲ್ ಆಗುತ್ತೆ. ಓಕೆ, ಸೊ ಅದು ಅಂತಂದ್ರೆ ಇನ್ನು 200 ಪಾಯಿಂಟ್ಸ್ ನಿಮ್ಗೆ ಇದೆ. ಓಕೆ, ಸೊ ಇದು ನಿಮ್ದು 61 ಪಾಯಿಂಟ್. ಆಯ್ತಾ, ಸೊ 100% ಹೋಗೋ ಚಾನ್ಸಸ್ ನನಗೇನು ಅನ್ಸಲ್ಲ. ಯಾಕಂದ್ರೆ 25,426 ತುಂಬಾ ತೀರಾ ಓವರ್ ಆಯ್ತದ. ಯಾಕಂದ್ರೆ ಅಷ್ಟೊಂದು ಪಾಯಿಂಟ್ಸ್ ಒಂದೇ ಡೇ ಅಲ್ಲಿ ಫಾಲ್ ಆಗೋ ಚಾನ್ಸಸ್ ತೀರಾ ಕಡಿಮೆ. 400 ಪಾಯಿಂಟ್ಸ್ ಬೀಳ್ಬೇಕು. ಸೊ ಅದು ಚಾನ್ಸಸ್ ನನಗಿಲ್ಲ. ನಾನ್ ಮಾತ್ರ ಮಾರ್ಕೆಟ್ 61.8% ವರೆಗೂ ಮ್ಯಾಕ್ಸಿಮಮ್ ನಾನು ನೋಡ್ತಾ ಇರೋದು. ಓಕೆ, ಸೊ ಈಗ ಇದನ್ನೇ ನಿಮಗೆ ನೋಡಿ, ಈ ವೇವ್ದು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ವೇವ್ 2 ಜರ್ನಿ ನೋಡಿದ್ರೆ, ಸಾರಿ ಈಗ ನೋಡ್ಕೊಳ್ಳೋದು ಇಲ್ಲಿಂದ ಅಷ್ಟೇ ಮಾಡ್ಕೊ. ಆಯ್ತಾ, ಸೊ ಇದು 61% ಮತ್ತೊಂದು ರೌಂಡ್ ಟಚ್ ಆಗ್ಬೋದು. ಬಟ್ ಟಚ್ ಯಾಕೆ ಅಂತಂದ್ರೆ ಜಡ್ ಯಾವತ್ತು ಇದರ ಕೆಳಗಡೆ ಫಾರ್ಮ್ ಆಗಬೇಕು, ವಾಯ್ ಕೆಳಗಡೆ. ಓಕೆ, ಒಂದ್ ಇನ್ ಕೇಸ್ ಫೇಲ್ಯೂರ್ ಆಗಲಿಲ್ಲ ಅಂತಂದ್ರೆ. ಓಕೆ, ಸೊ ನನಗೆ ಈ 61 ಮತ್ತು 81 ಮಧ್ಯ ಸಮ್ವೇರ್ ಎಲ್ಲಿಂದಾದ್ರೂ ರಿವರ್ಸಲ್ ಆಗಬೇಕು. ಸೊ ಈ ಎರಡರ ಮಧ್ಯ ಅಂತಂದ್ರೆ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ನಾನು ಏನಾದ್ರೂ ಇಲ್ಲಿ ಹಾಕಿದ್ರೆ ಮತ್ತೊಂದು ರೌಂಡ್ ನೋಡಿ. ಸೊ 61.8. ಸೊ ಇದು ವಾಯ್ದು ಕೆಳಗಡೆ ಇದೆಯಾ, ಈ ವಾಯ್ದು ಪಾಯಿಂಟ್ ಕೆಳಗಡೆ ಇದೆಯಾ. ಸೊ ಒಂದು 100% ಬರೋಕ್ ಚಾನ್ಸ್ ಇಲ್ಲ. ಯಾಕೆ ಅಂತಂದ್ರೆ ನಿಮ್ದು ಮ್ಯಾಕ್ಸಿಮಮ್ ಇಲ್ಲಿ ಬರೋದು 81.2%. ಒಂದು ಬಂದ್ರೆ 25,500 ಬರಬೇಕು, ಇಲ್ಲ 25,697. ನನಗೆ ಅನ್ಸಿದ ಪ್ರಕಾರ 25,697 ಆರ್ 25,700 ಆಸ್ಪಾಸ್ಗೆ ಮಾರ್ಕೆಟ್ ರಿಬೌನ್ಸ್ ಆಗಬಹುದು. ಇಲ್ಲ ಜಡ್ ಫೇಲ್ಯೂರ್ ಆದ್ರೆ ಇಲ್ಲಿಂದಾನೆ ಬೌನ್ಸ್ ಆಗಬಹುದು, ಏನ್ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ನಿಮಗೆ ನಿಫ್ಟಿ 50 ನಾನು ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ನಾನು ಹೋಗಲ್ಲ ಈಗ, ಯಾಕಂದ್ರೆ ಶಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಇಂಥ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ತುಂಬಾ ಎರರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಇವತ್ತಿಗೆ ಓನ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಅಷ್ಟೇ ನಾವು ನಿಫ್ಟಿ ಸ್ಟಡಿ ಮಾಡೋಣ. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಇನ್ನ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೋಗೋಣ. ಸೊ ಇದು ಬ್ಯಾಂಕ್ ನಿಫ್ಟಿ, ಇದು 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೇ ಇದೆ. ಸೊ
ಇದು ಸಹ ಓನ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಇವತ್ತು ಸ್ಟಡಿ ಮಾಡೋಣ. ಇವತ್ತು ಸ್ಮಾಲರ್ ಟೈಮ್ ಫ್ರೇಮ್ಗೆ ಹೋಗೋದು ಬೇಡ. ಓಕೆ, ಸೊ ಇದನ್ನ ನಿನ್ನೆ ಇರೋ ಪ್ರಕಾರ ಇದನ್ನ ನಾನು ಎಕ್ಸ್ಟೆನ್ಷನ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ನಾನು ಈ ವೇವ್ 3 ಇದೆಯಲ್ವಾ, ಇದು 1 2 ಮತ್ತೆ 3 4. ಸೊ ಈಗ ನಾ 3 4 ನ ರೂಲ್ ಆಫ್ ಅಲ್ಟರ್ನೇಷನ್ ಪ್ರಕಾರ ನಾನು 2.37 2.38% ವರೆಗೂ ಡೌನ್ ಸೈಡ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಓಕೆ, ಸೊ ನಿಮಗೆ 2.38% ಸಹ ಏನಾದ್ರೂ ಮ್ಯಾಚ್ ಆಗಬೇಕು ಅಂತಂದ್ರೆ ನಿಮ್ಗೆ 58,646 ವರೆಗೂ ರಿಟ್ರೇಸ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇದು ಅರೌಂಡ್ ಇನ್ನು ನಮಗೆ ಒಂದು 350 ಪಾಯಿಂಟ್ಸ್ ಡೌನ್ ಸೈಡ್, 350 ಪಾಯಿಂಟ್ಸ್ ಡೌನ್ ಸೈಡ್. ಅದು ಇದನ್ನು ಜಡ್ ಅಂತಾನೆ ಕನ್ಸಿಡರ್ ಮಾಡಿ. ಇದು ನಿಮಗೆ ವಾಯು, ಇದು ಜಡ್ಡೆ ಬರುತ್ತೆ ಅದು. ಓಕೆ, ಸೊ ನಿಮಗೆ ವೇವ್ ಕೌಂಟಿಂಗು ಆಲ್ಮೋಸ್ಟ್ ಆಲ್ ಇದರಲ್ಲೂ ಸೇಮ್ ಇದೆ, ನಿಫ್ಟಿಯಲ್ಲೂ ಸೇಮ್ ಇದೆ, ಇದರಲ್ಲೂ ಸೇಮ್ ಇದೆ. ಸೊ ನಾನು ತುಂಬಾ ಡೀಪ್ ಅಲ್ಲಿ ಇದರಲ್ಲಿ ಹೋಗೋದಿಲ್ಲ, ಆಯ್ತಾ. ಸೊ ನಿಮಗೆ ವೇವ್ 4 ಇಲ್ಲಿಗೆ ಮುಗಿಯುತ್ತೆ. ಸೊ ವೇವ್ 4 ನೋಡಿ, ಇದು ನಿಮ್ಗೆ ನಿನ್ನೆ ಇದೆ ಅಲ್ವಾ, ಇದು ನಿಮ್ಗೆ ಲೀಡಿಂಗ್ ಡಯಾಗನಲ್ ಇದೆ ಅಂತ. ಸೊ 61% ವರೆಗೆ ಇದೆ ಅಷ್ಟೇ. ಓಕೆ, 61% ಇರೋದ್ರಿಂದ ವೇವ್ 3 ಎಷ್ಟು ಶಾರ್ಟ್ ಆಗುತ್ತೋ ನಿಮಗೆ ಅಷ್ಟು ವೇವ್ 4 ಕೆಳಗಡೆ ಬರುತ್ತೆ, ಅದನ್ನ ನೆನ್ಪಿಡಿ. ಓಕೆ, ಸೊ ಇದು ಪಾಯಿಂಟ್ ಅಲ್ಲಿ. ಓಕೆ, ಸೊ ಇದು ನೋಡಿ ನಮಗೆ ಇದು 23% ಇಂದ ಇದಾಗ್ತಾ ಇದೆ. ನಾನು ಯಾಕೆ ನಿಮ್ಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಯಾವುದೇ ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ, ಯಾವುದೇ ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ಮ್ಯಾಕ್ಸಿಮಮ್ ಅದು ರಿಟ್ರೇಸ್ ಆಗೋದು 23% 38% ಅಷ್ಟೇ. ಓಕೆ, ಸೊ ನೋಡಿ ನಿಮ್ದು ರೂಲ್ ಆಫ್ ಅಲ್ಟರ್ನೇಷನ್ ಮತ್ತೆ ನಿಮ್ಗೆ 23% ಹೆಚ್ಚು ಕಡಿಮೆ ಕೋಯಿನ್ಸೈಡ್ ಆಗ್ತಾ ಇದಾವೆ. ಸೊ ಇಲ್ಲಿ ಒಂದು ಚಾನ್ಸಸ್ ಏನಿದೆ ಅಂತಂದ್ರೆ ನಿಮಗೆ 23% ಇಂದ ವೇವ್ 4 ಮುಗಿದು ವೇವ್ 5 ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಈ ಪರ್ಟಿಕ್ಯುಲರ್ ವೇವ್ ನಿಮ್ಗೆ ಎಕ್ಸ್ಟೆನ್ಷನ್ ನಲ್ಲಿ ಇದೆ. ಓಕೆ, ಸೊ ನನ್ನ ಅನ್ಸಿದ ಪ್ರಕಾರ ಇದು 23% ಇಂದ ರಿಟ್ರೇಸ್ ಆಗತ್ತೆ. ಸೊ ನಿಮ್ಗೆ ಕೌಂಟಿಂಗ್ ವೈಸ್ ಹೋದ್ರೆ ವೇವ್ ನ ವಾಯ್ ವೇವ್ ನಿಮ್ಗೆ ಇದು ಮಾಡ್ಬೇಕು ಅಂತಂದ್ರೆ, ಸೊ ಇದನ್ನ ನಾವು ಇಲ್ಲಿ ವಾಯ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ವಾಯ್ ಎಷ್ಟಿದೆ, ಸೊ ಇದು 15 ಬಾರ್ಸ್ ಇದೆ. ಸೊ ಇದು ನಿಮಗೆ 14 15. ಸೊ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ವೇವ್ ಇನ್ನು ಬೇಗ ಮುಗಿಯೋ ಚಾನ್ಸಸ್ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಅನಿಸ್ತಾ ಇದೆ. ಓಕೆ, ಬಟ್ ನೋಡುವ ಏನಾಗುತ್ತೆ. ಇದು ಯಾಕೋ ರಿಲಯಬಲ್ ಅನಿಸ್ತಾ ಇಲ್ಲ ನನಗೆ ಈ ಡಾಟಾ. ಓಕೆ, ಸೊ ಬಟ್ ನೋಡುವ, ಇದು ಸೇಮ್ 15 ಬಾರ್ಸ್ ಇರೋದ್ರಿಂದ ಸೊ 15 ಬಾರ್ಸ್ ಇಲ್ಲಿ ಮುಗಿದ್ರೆ ಇದನ್ನು ಎಕ್ಸ್ ವಾಯ್ ಎಕ್ಸ್ ಎಕ್ಸ್ ಒಂದೆರಡು. ಓಕೆ, ಸಾರಿ, ನಾವು ಇಲ್ಲಿಂದ ಕೌಂಟ್ ಮಾಡಬೇಕು, ಸಾರಿ. ಸೊ ಇದು ನಿಮ್ಗೆ 15 ಬಾರ್ಸ್. ಓಕೆ, ಸೊ ಇದು ಆದ್ರೂ ಹೆಚ್ಚು ಕಡಿಮೆ ಅಷ್ಟೇ. ಡಿಸೆಂಬರ್ 18 ಮಧ್ಯಾಹ್ನದವರೆಗೆ. ಇಲ್ಲ 50% ಹಿಡಿದ್ರೆ 7 ಆರ್ 8 ಹಿಡಿದ್ರು ನಾಳೆಗೆ 11:45. ಈ ಎರಡು ಟೈಮಿಂಗು ತುಂಬಾ ಇಂಪಾರ್ಟೆಂಟ್. ಓಕೆ, ಆಯ್ತಾ. ಸೊ ಎರಡು ಟೈಮಿಂಗು ತುಂಬಾ ಇಂಪಾರ್ಟೆಂಟ್.
ಈಗ ಇತರ ಝಡ್ ಫೇಲ್ಯೂರ್ ರೇಷಿಯೋ ಇಲ್ಲಿ ಬರುತ್ತೆ. ಸೊ ಝಡ್ ಫೇಲ್ಯೂರ್ 38 ಬರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಇದು ಕ್ರಾಸ್ ಆಗಿದೆ ಈಗ. ಓಕೆ, ಸೊ ಇದು ಅಲ್ಲ, ಇನ್ನು ಬಂದ್ರೆ ಇಲ್ಲಿಗೆ ಬರಬೇಕು 58,729. ಓಕೆ, ಸೊ ನಿಮಗೆ ನೋಡಿ ರೂಲ್ ಆಫ್ ಆಲ್ಟರ್ನೇಷನ್ ಅಲ್ಲೇ ಇದೆ, ಝಡ್ ಕಂಪ್ಲೀಷನ್ ಇಲ್ಲಿಗೆ ಬರ್ತಾ ಇದೆ. ಓಕೆ, ಸೊ ನೋಡಿ ಎಷ್ಟು ಪಾಯಿಂಟ್ ಡಿಫರೆನ್ಸ್ ಇದೆ, 729, ಇದು 673, ಆಲ್ಮೋಸ್ಟ್ ಆಲ್ ಇಲ್ಲಿ ಒಂದು 50 ಪಾಯಿಂಟ್ಸ್ ಡಿಫರೆನ್ಸ್. ಇದು 58,646, 58,646, ಇದು ಸೇರಿದ್ರೆ 120 ಪಾಯಿಂಟ್ಸ್. ಸೊ 50, 40, 30 ಪಾಯಿಂಟ್ಸ್ ಈ ತರ ಡಿಫರೆನ್ಸ್ ಇದೆ. ಸೊ ನಿಮಗೆ ನಾಳೆಗೆ ಇದು ದಿ ಬೆಸ್ಟ್ ಕ್ಲಸ್ಟರ್ ಆಗಿ ವರ್ಕ್ ಆಗುತ್ತೆ. ಇಷ್ಟು ನೋಡಿ, ಇಷ್ಟೆಲ್ಲವೂ ದಿ ಬೆಸ್ಟ್ ಕ್ಲಸ್ಟರ್ ಇದು. ಓಕೆ, ಸೊ ಈ ರೇಂಜ್ ಬಿಟ್ಟು ಕೆಳಗಡೆ ಮಾರ್ಕೆಟ್ ಬರಬೇಕಾದ್ರೆ ತುಂಬಾ ಸ್ಟ್ರಾಂಗ್ ನ್ಯೂಸ್ ಬೇಕಾಗಿರುತ್ತೆ. ಸೊ ಯಾಕಂದ್ರೆ ಈ 3 ಹರ್ಡಲ್ ಬ್ರೇಕ್ ಮಾಡಿ ಕೆಳಗಡೆ ಬರ್ಬೇಕಲ್ಲ. ಸೊ ಈ ಹರ್ಡಲ್ ಬ್ರೇಕ್ ಆಗೋ ಚಾನ್ಸಸ್ ತೀರಾ ಕಡಿಮೆ ಇದೆ. ಓಕೆ, ಸೊ ಮಾರ್ಕೆಟ್ ಇಲ್ಲಿಂದನೇ ಅಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ. ಸೊ ನೆಕ್ಸ್ಟ್ ಗೋಲ್ಡ್ ನೋಡುವ, US ಗೋಲ್ಡ್. ಸೊ ಈಗ ನಾವು ಗೋಲ್ಡ್ ನೋಡುವ. ಸೊ ಗೋಲ್ಡ್ ನೋಡಿ, ನಾವು ಏನು ನಿನ್ನೆಗೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದೇ ತರ ಮೂವ್ ಆಗ್ತಾ ಇದೆ. ಏನು ಇದರಲ್ಲಿ ಎರರ್ಸ್ ಇಲ್ಲ. ಓಕೆ, ಸೊ ಮ್ಯಾಕ್ಸಿಮಮ್ ನಾನು 111% ವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಇದು ಕರೆಕ್ಟ್ ಆಗಿ 81.2% ಇಂದಾನೆ ರಿವರ್ಸ್ ಆಯ್ತು ನೋಡಿ ಕರೆಕ್ಟ್ ಆಗಿ. ಸೊ ಇದು ಸಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಬಟ್ ಈಗ ಎಷ್ಟು ಹೋಗ್ಬೋದು ಸಿ ಅಂತ ನೋಡಿದ್ರೆ ನೋಡಿ, ಈಗ 61% ದಾಟಿದೆ ಈಗ. ಓಕೆ, ಸೊ ನಾನು ಇಲ್ಲಿವರೆಗೂ ಅಷ್ಟೇ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಈ ಟ್ರೆಂಡ್ ಲೈನ್ ಈಗ ಆಲ್ರೆಡಿ ಬ್ರೇಕ್ ಆಗಿ ಹೋಗಿದೆ. ಓಕೆ, ಸೊ ಇದನ್ನು ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಹೋಗಿದೆ ಈಗ. ಸೊ ಮತ್ತೆ ಕೆಳಗಡೆ ಬರ್ತಾ ಇದೆ. ಇದು ಇಲ್ಲಿ ಟಚ್ ಆಗತ್ತಾ ಅನ್ನೋದೇ ಈಗ ಒಂದು ಕ್ವಶನ್. ಈಗ ನಾವ್ ಇನ್ನು ಎಲ್ಲಿವರೆಗೂ ಇದನ್ನ ಮೂವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ. ಇಲ್ಲಿ ಒಂದು ಇದು ಎ ಮತ್ತು ಬಿ ನ ನೀವು ಕನ್ಸಿಡರ್ ಮಾಡಿದರೆ, ಸೊ ಇದು 17 ಕ್ಯಾಂಡಲ್ಸ್ ಇದೆ. ಓಕೆ, ಸೊ ಇದು ನಿಮ್ಗೆ 17 ಕ್ಯಾಂಡಲ್ ಎಲ್ಲಿ ಬರುತ್ತೆ ಇದು? ನೋಡಿ, ಇಲ್ಲಿಗೆ 17 ಕ್ಯಾಂಡಲ್ ನಿಮ್ಮದು ಮುಗಿದು ಹೋಗಿದೆ. ಓಕೆ, ಸೊ ನಾನು ಅದನ್ನ ಮಾರ್ಕ್ ಮಾಡ್ತೇನೆ, ಒಂದು ನಿಮಿಷ ಡಿಲೀಟ್ ಮಾಡಿದ್ದನ್ನ. ಸೊ ನಮ್ದು ಈ ಕ್ಯಾಂಡಲ್ಗೆ ಟೈಮ್ ವೈಸ್ ಇಲ್ಲಿಗೆ ಮುಗಿದೆ. ನಮ್ದು ಇಲ್ಲಿಂದನೇ ರಿವರ್ಸಲ್ ಆಗ್ಬೇಕಿತ್ತು. 61% ಏನು ಬಂತಲ್ಲ ಇಲ್ಲಿಗೆ, ಇಲ್ಲಿಂದನೇ ನಮ್ಗೆ ರಿವರ್ಸಲ್ ಆಗ್ಬೇಕಾಗಿತ್ತು, ಬಟ್ ಅದು ಆಗ್ಲಿಲ್ಲ. ಮತ್ತೆ ಡೌನ್ ಸೈಡ್ ಬರ್ತಾ ಇದೆ. ನೀವು ಈಗ ಎಂಟ್ರಿ ಆಗ್ಬೇಕು ಫಾರ್ ಲಾಂಗ್ ಅಂತಂದ್ರೆ ನೀವು ಈ ಕ್ಯಾಂಡಲ್ ಮೇಲಲ್ಲೇ ಬಂದ ತಕ್ಷಣನೇ ಎಂಟ್ರಿ ಆಗ್ಬೇಕು. ಅಂದ್ರೆ ಸೊ 43 ನಮ್ಗೆ ನಿಮ್ಗೆ 4300 ಅಂಡ್ ಅಪ್ ಸೈಡ್ ಹೋದ್ರೆ ಮತ್ತೆ ಮಾರ್ಕೆಟ್ ಬುಲ್ಲಿಶ್ ಅಲ್ಲಿ ಹೋಗುತ್ತೆ. ಓಕೆ, ಆರ್ ಅದರ್ವೈಸ್ ಮತ್ತೆ ಇದು ಜರ್ನಿ 100% ಮತ್ತೆ 127% ಇದು ರೀಚ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಟೈಮ್ ವೈಸ್ ಈಗ ಆಲ್ರೆಡಿ ಕ್ಯಾಲ್ಕುಲೇಷನ್ ಮುಗಿದು ಹೋಗ್ಬಿಟ್ಟಿದೆ, ಇಲ್ಲಿಗೆ ಟೈಮ್ ಮುಗಿದು ಹೋಗ್ಬಿಡ್ತಿದ್ರದು. ಓಕೆ, ಸೊ ಈಗ ಟೈಮ್ಗಿಂತ ಹೆಚ್ಚಿಗೆ ಡೌನ್ ಸೈಡ್ ಬರ್ತಾ ಇದೆ. ಹಾಗಿದ್ದಾಗ ಇದು ಯಾವ ಟೈಮ್ ಇಂದ ರಿವರ್ಸಲ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಒಂದು ಏನ್ ಮಾಡ್ಬೋದು ಅಂತಂದ್ರೆ, ಈ ಫಿಬಿನಾಸಿ ರೇಷಿಯೋಸ್ ಇದೆಯಲ್ವಾ, 100%, 127%, ಇಲ್ಲ 161%, 161 ಅಂತ ಏನ್ ಬೇಕಾಗಿಲ್ಲ, 100% ಇಲ್ಲ 127% ನ ಮಾರ್ಕ್ ಮಾಡ್ಕೊಂಡು, ಇಲ್ಲಿ ಏನಾದ್ರೆ ನಿಮ್ಗೆ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ಸ್ ಏನಾದ್ರೆ ಫಾರ್ಮ್ ಆದ್ರೆ ನೀವು ಇಲ್ಲಿಂದ ಅಪ್ ಸೈಡ್ಗೆ ನೀವು ಟ್ರೇಡ್ ಮಾಡಬಹುದು. ಆರ್ ಅದರ್ವೈಸ್ ಈಗ ನೀವು ಡೌನ್ ಸೈಡ್ ಏನಾದ್ರು ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ
ಲಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಯಾಕೆ ಅಂತಂದ್ರೆ ಟೈಮ್ ವೈಸು ಮತ್ತೆ ರೇಷಿಯೋ ವೈಸ್, ಎಸ್ಪೆಷಲಿ ಟೈಮ್ ವೈಸು ಇದು ಜರ್ನಿ ಮುಗಿದಿದೆ ಆಲ್ರೆಡಿ ನನ್ನ ಪ್ರಕಾರ ಈಗ. ಸೊ ಇದು ಮತ್ತೆ ಇನ್ನೂ ಕೆಳಗಡೆ ಬರ್ತಾ ಇದೆ. ಅಂದ್ರೆ ಒಂದ್ ಚಾನ್ಸ್ ಏನಿದೆ ಅಂತಂದ್ರೆ ಒಂದು ಟ್ರಾಪಿಂಗ್ ನಡೀತಾ ಇರ್ಬೋದು. ಯಾಕೆಂದ್ರೆ ಮ್ಯಾಕ್ಸಿಮಮ್ ಡೌನ್ ಸೈಡ್ ಎಲ್ಲರೂ ಮತ್ತೆ ಶಾರ್ಟ್ ಮಾಡಿದ್ರೆ ಸಡನ್ ಆಗಿ ಒಂದೇ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಿಮ್ದು ಎಲ್ಲ ಪ್ರಾಫಿಟ್ ನ ಜೀರೋ ಮಾಡಿಬಿಡ್ತಾರೆ. ಸೊ ಈಗ ಶಾರ್ಟ್ ಸೈಡ್ ಇದ್ರಲ್ಲಿ ಯಾರು ಹೋಗ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದ್ರೆ ಆಲ್ರೆಡಿ ನನ್ನ ಪ್ರಕಾರ ಇಲ್ಲಿಗೆ ಸಿ ಮುಗಿದು ಹೋಗ್ಬೇಕಿತ್ತು, ಬಟ್ ಇನ್ನು ಕೆಳಗಡೆ ಬರ್ತಾ ಇದೆ. ಒಂದ್ ಸ್ವಲ್ಪ ವೇಟ್ ಮಾಡೋದು ಬೆಟರ್ ಅಂತ ನನಗೊಂದು ಅನಿಸಿಕೆ. ಯಾಕಂದ್ರೆ ಯಾವ ಟೈಮಲ್ಲಿ ರಿವರ್ಸಲ್ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೊ ರಿವರ್ಸಲ್ ಸೈನ್ ಸಿಗೋವರೆಗೂ ವೇಟ್ ಮಾಡಿ. ಸೊ ಇದು ಗೋಲ್ಡ್ ಬಗ್ಗೆ. ಓಕೆ, ಈಗ ನಾವು ಬಿಟ್ಕಾಯಿನ್ಗೆ ಹೋಗೋಣ. ಸೊ ಇದು ಬಿಟ್ಕಾಯಿನ್. ನಿನ್ನೆ ಹೇಳಿರೋದ್ರ ಪ್ರಕಾರನೇ ಇದು ನಾನು ಇಲ್ಲಿ ಎಕ್ಸ್ ಅಂತ ಮಾಡಿ ಮತ್ತೆ ಡೌನ್ ಸೈಡ್ ನೋಡ್ತಾ ಇರೋದು. ಸೊ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಮೂವ್ ಆಗ್ತಾ ಇದೆ. ಸೊ ನಾನೀಗ ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಇಲ್ಲಿ ಹಾಕ್ತೀನಿ. ಓಕೆ, ಏನಪ್ಪಾ ಅಂತಂದ್ರೆ ಎಲ್ಲವೂ ಎ ಬಿ ಸಿ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಲಿ. ಸೊ ಇದು ಕೆಳಗಡೆಯಿಂದ ಡೌನ್ ಸೈಡ್ ಮಾಡಿದ್ರೆ ಇಲ್ಲಿಂದ 111% ಅವ್ರ 127% ವರೆಗೆ ಹೋಗಿ ನೀವು 111% ನೋಡಿದರೆ 79 ವರೆಗೂ ಬರಬೇಕು, 127 ನೋಡಿದ್ರೆ 76 ವರೆಗೂ ಬರಬೇಕು. ಓಕೆ, ಸೊ ನಿಮಗೆ ಸ್ಟಾಪ್ ಲಾಸ್ ಮಾತ್ರ ಹಾಯಿನೇ ಇದೆ, 94,000 ಸ್ಟಾಪ್ ಲಾಸ್ ಆಗುತ್ತೆ. ನೀವು ಫಿಬನಾಸಿ ಹಾಕೊಂಡು ಆ ಫಿಬನಾಸಿ ರೇಷಿಯೋಗೆ ಎಲ್ಲಿ ರಿವರ್ಸಲ್ ಕ್ಯಾಂಡಲ್ ಬರುತ್ತೆ ಅದನ್ನ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದು ಬೆಟರ್ ಈಗ. ಓಕೆ, ಸೊ ನಾನ್ ಮಾತ್ರ ಏನ್ ಮಾಡ್ತೀನಿ ಈಗ, ಈ ಟ್ರೆಂಡ್ ಲೈನ್ಗೆ ನಾನು 111% ಇಲ್ಲ 127% ರೇಷಿಯೋಗೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ನಾನು ಅಬ್ಸರ್ವ್ ಮಾಡ್ತೀನಿ ಎಲ್ಲಿವರೆಗೆ ಹೇಗೆ ಬರುತ್ತೆ ಅಂತ. ಇದನ್ನೇ ನೀವು 4 hours ಅಲ್ಲಿ ನೋಡಿದ್ರೆ 4 hours ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಇದು ಡಬ್ಲ್ಯೂ, ಇದು ಎಕ್ಸ್, 1 2 3 4 5, ಇದು ಮತ್ತೊಂದು ಎಕ್ಸ್ ಫಾರ್ಮ್ ಮಾಡುತ್ತೆ ಇಲ್ಲಿಗೆ. ಓಕೆ, ಮತ್ತೆ ಜಡ್ಡಿಗೆ ತೆಳಗಡೆ ಬರುತ್ತೆ. ಇದು ಓಕೆ 0, ಇದು ಡಬ್ಲ್ಯೂ, ಇದು ಎಕ್ಸ್ ಆಯ್ತು, ಇದು ವಾಯ್ ಆಗಿದೆ. ಇಲ್ಲಿವರೆಗೂ ಮತ್ತೆ ಹೋಗುತ್ತೆ ಎಕ್ಸ್, ಒಂದ್ ಸ್ವಲ್ಪ ಹೋಗುತ್ತೆ ಮೇಲ್ಗಡೆಗೆ, ಆಮೇಲೆ ಮತ್ತೆ ಜಡ್ಡು ಕೆಳಗಡೆ ಬರುತ್ತೆ. ಸೊ ಇದು ಚಾನ್ಸಸ್ ಇದೆ. ಓಕೆ, ಸೊ ಈ ತರ ಇದು ಮೂವ್ ಆಗ್ಬೋದು. 1 2 3 4 5 ಮೂವ್, ಮತ್ತೆ ಎಕ್ಸ್ ಫಾರ್ಮ್ ಆಗುತ್ತೆ, ಮತ್ತೆ ಜಡ್ ಕೆಳಗಡೆ ಬರುತ್ತೆ. ಸೊ ಬುಲ್ಲಿಶ್ ಅಂತೂ ನಾನು ಬಿಟ್ಕಾಯಿನ್ ಅಲ್ಲಿ ಇನ್ನೂ ಹೋದ್ರೂ ಇಲ್ಲ. ಸೊ ಇದು ನನಗೆ ಬುಲ್ಲಿಶ್ ಅಲ್ಲಿ ಬರಬೇಕು ಅಂತಂದ್ರೆ ಇದು ಜಡ್ ಮೂವ್ ನಮ್ಗೆ ಕಂಪ್ಲೀಟ್ ಆಗಬೇಕು. ಈ 5 ಮೂವ್ಸ್ ಆರ್ ಈ ಜಡ್ ಮೂವ್ ಕಂಪ್ಲೀಟ್ ಆಗಬೇಕು. ಇದು ಎಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ ನಮಗೆ 120, ಇದು 38% ಏನಿದೆ ಅಲ್ವಾ ಜಡ್ ಫೇಲ್ಯೂರ್ ರೇಷಿಯೋ, 38% ಆರ್ ಇದು 61%. ಸೊ ಇಲ್ಲಿಗೆ ಏನಾದ್ರೂ ಬಂದ್ರೆ ನಾವು ಬುಲ್ಲಿಶ್ ಸೈಡ್ಗೆ ರಿವರ್ಸಲ್ ಕ್ಯಾಂಡಲ್ಸ್ ಏನಾದ್ರೂ ಫಾರ್ಮ್ ಆದ್ರೆ ಥಿಂಕ್ ಮಾಡಬಹುದು. ಬಟ್ ಆರ್ ಅದರ್ವೈಸ್ ನನ್ನ ಪ್ರಕಾರ ಬಿಟ್ಕಾಯಿನ್ ಬಿಯರಿಶ್. ಓಕೆ, ಇದು ಸೆಲ್ ಆನ್ ರೈಸ್, ಇದು ಸೆಲ್ ಆನ್ ರೈಸ್ ಆದಾಗ ಸೆಲ್ ಮಾಡಬೇಕು, ಡೌನ್ ಬಂದಾಗ ಬೈ ಮಾಡಬೇಕು ಅಷ್ಟೇ ಈಗ. ಓಕೆ, ಸೊ ಇದು ಆಲ್ ದ 4 ಇಂಪಾರ್ಟೆಂಟ್ ಸ್ಟಾಕ್ಸ್ ಮತ್ತು ಇಂಡೈಸಸ್. ಸೊ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡ್, ಆಮೇಲೆ ಬಿಟ್ಕಾಯಿನ್. ಸೊ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ, ಯಾಕಂದ್ರೆ ಮಾರ್ಕೆಟ್ ಯಾವ ಟೈಮ್ ಇಂದ ರಿವರ್ಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಬಿಟ್ಕಾಯಿನ್ ಮತ್ತೆ ಗೋಲ್ಡ್ ಅಂತೂ ಆಸ್ ಯೂಶುವಲ್ ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಓಕೆ, ಸೊ ಏನಾದ್ರೆ ನಿಮಗೆ ಡೌಟ್ ಅಂತ ಏನಾದ್ರೂ ಇದ್ರೆ ನನಗೆ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಯಾರಾದ್ರೂ ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ಬ್ಯುಸಿ ಶೆಡ್ಯೂಲ್ ಇಂದ ಟೈಮ್ ತಕ್ಕೊಂಡು ಕೋರ್ಸ್ ವಿಡಿಯೋಸ್ನ ನೋಡ್ತಾ ಇರ್ರಿ. ಓಕೆ, ಯಾಕಂದ್ರೆ ನಿಮ್ಗೆ ಆ ನಾಲೆಜ್ ಇಲ್ಲ ಅಂತಂದ್ರೆ ಕೌಂಟಿಂಗ್ ನಿಮ್ಗೆ ತುಂಬಾ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ವಾಟ್ಸ್ಆಪ್ ಮಾಡ್ತಾ ಇದ್ದೀರಾ ಕೌಂಟಿಂಗ್, ವೇವ್ ಕೌಂಟಿಂಗ್, ತುಂಬಾ ಜನ ಸ್ಟಾಕ್ಸ್ ಹೇಳ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿ, ನನಗೆ ತುಂಬಾ ಖುಷಿ ಆಯ್ತು ಅದನ್ನ. ಯಾಕಂದ್ರೆ ನೀವು ತುಂಬಾ ಅದನ್ನ ಚೆನ್ನಾಗಿ ಕೌಂಟಿಂಗ್ ಮಾಡ್ಕೊಂಡು
ನೀವು ನನಗೆ ವಾಟ್ಸ್ಆಪ್ ಮಾಡಿರೋ ಮೆಸೇಜ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಇವತ್ತು 2 ಸ್ಟಾಕ್ ನನಗೊಬ್ಬರು ಯಾರೋ ಕಳಿಸಿದ್ರು, ನನ್ನ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಅವ್ರು 2 ಸ್ಟಾಕ್ ನನಗೆ ಇದ್ರು. ಆ 2 ಸ್ಟಾಕ್ ತುಂಬಾ ಚೆನ್ನಾಗಿದೆ. ವೇವ್ 4 ಕಂಪ್ಲೀಟ್ ಆಗಿ ವೇವ್ 5 ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ. ಸೊ ಯಾವ ತರ ಸ್ಟಾಕ್ಸ್ ಅಂತಂದ್ರೆ ಅವೆರಡು ನಿಮಗೆ ನೆಕ್ಸ್ಟ್ 1 ಇಯರ್ ಅಲ್ಲಿ ಇಲ್ಲ 1.5 ಇಯರ್ ಅಲ್ಲಿ ಡಬಲ್ ಆಗೋ ಸ್ಟಾಕ್ಸ್ ಅವು. ಆಲ್ಮೋಸ್ಟ್ ಆಲ್ 100,000 ರುಪೀಸ್ ಇರೋ ಸ್ಟಾಕ್ ನಿಮಗೆ 2,000 ಆಗೋ ಚಾನ್ಸಸ್ ಇದೆ ಅದರಲ್ಲಿ. ಓಕೆನಾ? ಸೊ ಆ ತರ ಸ್ಟಾಕ್ಸ್ ನನಗೆ ಅವರು ಇವತ್ತು ನಮ್ಮ ವಿಡಿಯೋ ನೋಡೋರೆ ನನಗೆ ರೆಕಮೆಂಡ್ ಮಾಡಿದ್ದು. ಓಕೆ, ನಾನು ಅವ್ರಿಗೆ ರೆಕಮೆಂಡ್ ಮಾಡಿಲ್ಲ, ಅವ್ರು ನನಗೆ ರೆಕಮೆಂಡ್ ಮಾಡಿದ್ದಾರೆ. ಸೊ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಓಕೆ, ಸೊ ಇದೇ ಪವರ್ ಆಫ್ ಇಲಿಯಟ್ ವೇವ್ಸ್. ಓಕೆ, ನೀವು ಇಲಿಯಟ್ ವೇವ್ ಕಲ್ತ್ರೆ ನೀವು ಒಬ್ರಿಗೊಬ್ರಿಗೆ ನೀವು ರೆಕಮೆಂಡ್ ಶೇರ್ ಮಾಡ್ತಾ ಹೋಗಿ. ಅಂದ್ರೆ ಈ ಶೇರ್ ಮಾಡಿದ್ರೆ ಏನಾಗುತ್ತೆ, ಎಲ್ಲಾದ್ರೂ ವೇವ್ ಕೌಂಟಿಂಗ್ ತಪ್ಪಾಗಿದ್ರೆ ಒಬ್ರಿಗೊಬ್ರು ಅಡ್ವೈಸ್ ಮಾಡ್ಕೋಬಹುದು, ಅಲ್ಲೇ ಕರೆಕ್ಷನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು. ಓಕೆನಾ? ಸೊ ಮತ್ತೆ ಏನಾದ್ರೂ ಇದ್ರೆ ನಾನು ನಿಮ್ಗೆ ಮತ್ತೆ ಇನ್ಫಾರ್ಮ್ ಮಾಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್. ಮತ್ತೆ ಸಿಗೋಣ. ನನಗೆ ಬಾಯ್.